ಇಲ್ಲಿ ಎರಡನೇ ಮದುವೆ ಆಗ್ತಾ ಇದ್ದಂತ ಪತಿರಾಯ ಮೊದಲನೇ ಹೆಂಡತಿ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ. ಅದರಲ್ಲೂ ಕೂಡ ಟೋಟಲಿ ಸಿನಿಮಾ ಸ್ಟೈಲ್ ಅಲ್ಲಿ ನಡೆದಿರುವಂತ ಸ್ಟೋರಿ ಇದು. ಅದರಲ್ಲೂ ಕೂಡ ಮೊದಲನೇ ಹೆಂಡತಿಗೆ ಮೋಸ ಮಾಡ್ತಿದ್ದ, ಹಾಗಾಗಿ ಎರಡನೇ ಹೆಂಡತಿಗೆ ಈ ರೀತಿಯಾಗಿ ಎರಡನೇ ಹೆಂಡತಿ ಜೊತೆ ಮದುವೆ ಆಗ್ತಿದ್ದ, ಎರಡನೇ ಗರ್ಲ್ ಫ್ರೆಂಡ್ ಜೊತೆ ಮದುವೆ ಆಗ್ತಿದ್ದ. ಹಾಗಾಗಿ ಮೊದಲನೇ ಹೆಂಡತಿ ಬಂದು ಎಂಟ್ರಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಮದುವೆನೇ ನಿಂತು ಹೋಗಿದೆ. ಕೋಡಗುರ್ಕಿ ಮುನೇಶ್ವರ ದೇವಾಲಯದ ಬಳಿ ನಡೆದಿರುವಂತಹ ಘಟನೆ ಇದು. ದಿಢೀರಾಗಿ ಮೊದಲನೇ ಹೆಂಡತಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನೋಡಿ ಗಂಡ ಕಕ್ಕಾಬಿಕ್ಕಿ ಆಗಿದ್ದಾನೆ. ಕುಟುಂಬ ಕಲಹದಿಂದ ದೂರವಾಗಿದ್ದಂತಹ ನೊಂದಿರುವಂತಹ ಮಹಿಳೆ ಆಂಧ್ರ ಮೂಲದ ಕದರಿಗೆ ಸೇರಿರುವಂತಹ ಮದುವೆ ಗಂಡು ಸುರೇಶ್ ಈತನ ಹೆಸರು. 20 ವರ್ಷದ ಹಿಂದೆ ಚಿಕ್ಕಬಳ್ಳಾಪುರ ಮಂಚನಹಳ್ಳಿ ಗ್ರಾಮದ ಮಹಿಳೆ ಜೊತೆ ಮದುವೆ ಮಾಡಿಕೊಂಡಿದ್ದ. ಮೊದಲನೇ ಹೆಂಡತಿ ಬಿಟ್ಟು ದೂರವಾಗಿದ್ದಂತಹ ಪತಿರಾಯ ಸುರೇಶ್. ಮೊದಲ ಹೆಂಡತಿಗೆ ತಿಳಿಯದಂತೆ ಎರಡನೇ ಮದುವೆಗೆ ಸಜ್ಜಾಗಿದ್ದ ಸುರೇಶ್ ಈಗ ಮದುವೆ ಸ್ಥಳಕ್ಕೆ ಮೊದಲನೇ ಹೆಂಡತಿ ಭೇಟಿ ಕೊಟ್ಟು ಮದುವೆಗೆ ಬ್ರೇಕ್ ಹಾಕಿಸಿದ್ದಾರೆ. ಅದರಲ್ಲೂ ಕೂಡ ತಮ್ಮ ಫ್ಯಾಮಿಲಿ ಸಮೇತ ಬಂದು ಮದುವೆಗೆ ಬ್ರೇಕ್ ಹಾಕಿದ್ದಾರೆ ಮೊದಲನೇ ಹೆಂಡತಿ. ದೊಡ್ಡಬಳ್ಳಾಪುರ ಮಹಿಳಾ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಕೋಡಗುರ್ಕಿ ಗ್ರಾಮದ ಮುನೇಶ್ವರ ದೇಗುಲದ ಬಳಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನಲ್ಲಿ. ಅದರಲ್ಲೂ ಕೂಡ ಹಲವು ವರ್ಷಗಳ ಹಿಂದೆ ಮದುವೆ ಆಗಿದ್ದ. ಅದಾದ ನಂತರ ಕುಟುಂಬ ಕಲಹದಿಂದ ಎರಡನೇ ಮದುವೆ ಆಗ್ಲಿಕ್ಕೆ ಹೊರಟಿದ್ದ ಪತಿರಾಯ ಅದಾದ ನಂತರ ಮೊದಲನೇ ಹೆಂಡತಿ ಟೋಟಲಿ ಫಿಲ್ಮಿ ಸ್ಟೈಲ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಅದು ಕೂಡ ಕುಟುಂಬ ಸಮೇತ ದಿಢೀರಾಗಿ ಎಂಟ್ರಿ ಕೊಟ್ಟು ಈ ಮದುವೆಯನ್ನ ನಿಲ್ಲಿಸಿದ್ದಾರೆ. 20 ವರ್ಷದ ಹಿಂದೆ ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ ಗ್ರಾಮದ ಮಹಿಳೆ ಜೊತೆ ಸುರೇಶ್ ಎಂಬಾತ ಮದುವೆ ಮಾಡಿಕೊಂಡಿರ್ತಾನೆ. ಅದಾದ ನಂತರ ಕುಟುಂಬ ಕಲಹದಿಂದ ಮತ್ತೊಂದು ಮದುವೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾನೆ. ಅದಾದ ನಂತರ ಮೊದಲನೇ ಹೆಂಡತಿಗೆ ಗೊತ್ತಾಗಿ ಏಕೆ ಸರಿಯಾದಂಥ ಸಮಯಕ್ಕೆ ಬಂದು ಟೋಟಲಿ ಸಿನಿಮಾ ಸ್ಟೈಲಲ್ಲಿ ಬಂದು ಎಂಟ್ರಿ ಕೊಟ್ಟಿದ್ದಾರೆ. ಎಂಟ್ರಿ ಕೊಟ್ಟು ಅದು ಕೂಡ ಕುಟುಂಬ ಸಮೇತ ಬಂದಿದ್ದಾರೆ. ಕುಟುಂಬ ಸಮೇತ ಬಂದು ಎಂಟ್ರಿ ಕೊಟ್ಟು ಈ ಮದುವೆಗೆ ಇದೀಗ ಬ್ರೇಕ್ ಹಾಕ್ಸಿದ್ದಾರೆ. ದೇವನಹಳ್ಳಿಯಲ್ಲಿ ನಡೆದಿರುವಂಥ ಘಟನೆ ಇದು. ಕುಟುಂಬ ಕಲಹದಿಂದ ಮಹಿಳೆ ಕೂಡ ನೊಂದಿದ್ರು, ದೂರ ಇದ್ರು. ಆಂಧ್ರ ಮೂಲದ ಕದರಿಗೆ ಸೇರಿರುವಂತಹ ಮದುವೆ ಗಂಡು ಸುರೇಶ್ ಈತನ ಹೆಸರು. ಇದಾದ ನಂತರ ಈಗ ಮದುವೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಎರಡನೇ ಮದುವೆ ಮಾಡ್ತಾ ಇದ್ದಾರೆ. ಅವ್ರ ಚಿಗಮ್ಮ ಚಿಗಪ್ಪ ಮತ್ತೆ ಇಲ್ಲಿರೋ ಪೂಜಾರಪ್ಪ ಎಲ್ಲ ಸೇರಿ ಎರಡನೇ ಮದುವೆ ಮಾಡ್ತಾ ಇದ್ದಾರೆ. ಸರ್ ನನ್ ನ್ಯಾಯ ಬೇಕು ನನ್ಗೆ ನನ್ ಮಕ್ಕಳಿಗೆ ಅಂತ ಇಲ್ಲಿಗೆ ಬಂದಿದ್ದೀನಿ ಸರ್. 19 ವರ್ಷದಿಂದ ಸರ್. ಡೈವರ್ಸ್ ಏನು ಆಗಿಲ್ಲ ಸರ್. ಹೀಗೆ ಮನೆಯಲ್ಲಿ ಏನ್ ಸಣ್ಣ ಪುಟ್ಟ ಎಲ್ಲದಕ್ಕೂ ಜಗಳ ಮಾಡೋದು, 1 ಗಂಟೆ 2 ಗಂಟೆಲಿ ಬರೋದು, ಏನು ತಂದಾಕ್ತಾ ಇರಲಿಲ್ಲ, ಮಾಡ್ತಾ ಇರಲಿಲ್ಲ, ಯಾಕೆ ತಂದಾಕಲ್ಲ ಮಾಡಕ್ಕಲ್ಲ ಅಂದ್ರೆ ಬಂದು ಹೊಡೆದ್ ಬಿಡೋದು. ಎರಡನೇ ಮದುವೆ ಮಾಡ್ತಾ ಇದ್ದಾರೆ. ಅವ್ರ ಚಿಗಮ್ಮ ಚಿಗಪ್ಪ ಮತ್ತೆ ಇಲ್ಲಿರೋ ಪೂಜಾರಪ್ಪ ಎಲ್ಲ ಸೇರಿ ಎರಡನೇ ಮದುವೆ. ಹೀಗೆ ಇದೀಗ ಮೊದಲನೇ ಹೆಂಡತಿ ಕೊಟ್ಟಿರುವಂತಹ ಹೇಳಿಕೆ ಇದು. ಅಂತಂದ್ರೆ ಡೈವೋರ್ಸ್ ಆಗಿಲ್ಲ ಅಥವಾ ಬೇರೆ ಏನಾಗಿಲ್ಲ, ಆದ್ರೂ ಕೂಡ ಈ ರೀತಿಯಾಗಿ ಮೋಸ ಮಾಡ್ತಿದ್ದಾರೆ. ಹಾಗಾಗಿ ನಾವು ಬಂದು ಈ ರೀತಿಯಾಗಿ ಮದುವೆಯನ್ನ ನಿಲ್ಲಿಸಿದ್ದೀವಿ, ನನಗೂ ಕೂಡ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಇದೀಗ ಹೇಳಿಕೆಯನ್ನ ಇವರು ಕೂಡ ಕೊಟ್ಟಿದ್ದಾರೆ.